ಪುಕ್ಸಟ್ಟಿ ದುಡ್ದಂತ ಸಾಕಾಗಿತ್ತು. ಸಾಕಾಗೋಯ್ತು. ಈ ಊರ್ ಗೌಡನ ಬಗ್ಗೆ ಏನ ಭಾರಿ ಹೇಳ್ತಾರಪ್ಪ ಜನ. ಹೌದ್ರಿ. ಈ ಊರ್ ಗೌಡ ದುಡ್ದರಿಗೆ ದೋಖ ಮಾಡಂಗಿಲ್ಲ ಅಂತಾರ. ನೋಡಾನಿ ಈ ಊರ್ ಗೌಡನ್ನ ಈ ಗೌಡನಂತ ಚಂದಾಗಿ ದುಡ್ದೆ ರೊಕ್ಕ ತಗೊಂಡ ಊರ್ ಸೇರನ. ಹೋಗ್ಯಾಬಿಡ ನಡ್ರಿ ಹಂಗಾರ. ಹಾ ಮತ್ತ ಹೊಸ ಕೆಲ್ಸಕ್ಕೆ ಸೇರ್ಕ ಖುಷಿಗೆ ಏನ್ರ ಐತೆ ಕರ್ಸಿ ಬಿಡ್ರಿ. ಕರ್ಸ ನನ್ನ ಜೀವನದಲ್ಲಿ ಬಂದಿದ್ರೆ ಮತ್ತಲ್
ಯಾರು? ದುಡ್ಡಿನ ದೊರೆ. ದುಡ್ಡು ಇದ್ದವನ ದೊರೆ ಈ ಕಲಿಯುಗದಲ್ಲಿ. ದುಡ್ಡಿನ ದುರಂಕಾರದಿಂದ ನಡೆದಿದೆ ಇಂದಿನ ಕಲಿಯುಗದ ಕರ್ಮಕಾಂಡ. ಅನ್ಯಾಯ ಅಧರ್ಮವೆಂಬ ಹೆಬ್ಬರಳಿನ ಸಾಯದಿಂದ ಸ್ವಚ್ಛವಾಗಿ ಹಾರುತ್ತಿದೆ ಕ್ರೌರ ಎಂಬ ಕುಕ್ಕಿನಿಂದ ಕುಕ್ಕಿ ಕುಕ್ಕಿ ಬಡ ಜೀವಿಗಳ ಹಸಿವಂಶವನ್ನೇ ಹರಿದು ಹಣದ ಬಣಿವೆಯನ್ನೇ ಒಟ್ಟಿದೆ ಹಣ ಎಂಬ ಹಕ್ಕಿ. ನಾನು ಎಷ್ಟೊಂದು ದರ್ಪದಿಂದ ಮೆರೆಯಬೇಕಾದರೆ ಹಣವುಳ್ಳವನಾಗಿರಬೇಕು, ಇಲ್ಲ ರಾಜಕಾರಣಿಯಾಗಿರಬೇಕು. ಇಲ್ಲವಾದರೆ ಕಂಡವರ ತಲೆ ಒಡೆದಾಗಲೇ ಈ ಭೂಮಂಡಲದಲ್ಲಿ ಒಡೆದಾಗಿ ಮೆರೆಯಬಹುದು. ಅದೇ ಈ ನಾಗದೊರೆ ನಾಗೇಂದ್ರ ಪ್ರಸಾದನ ನಾಗತಂತ್ರ. ನಾನು ಎಷ್ಟು ದಿಟ್ಟ ದರದಿಂದ ಮೆರೆದರು ನನ್ನ ದಿಕ್ಕ ಬದಲಾದ ದಿಟ್ಟರು ಯಾರು ಹುಟ್ಟಿಲ್ಲ ಈ ಜಗದಲ್ಲಿ. ಹುಟ್ಟಿ ಬಂದಿದ್ದೇ ಆದರೆ ಈ ನರನಾಗೇಂದ್ರನ ಕೈಯಲ್ಲಿ ಸುಟ್ಟು ಭಸ್ಮವಾಗುವುದು ಅದು ಶತಸಿದ್ಧ. ವೆಂಕಟಪ್ಪ ಶೆಟ್ಟಿ, ಆ ಧರ್ಮವಂತನ ಮನೆಗೆ ಹೋಗಿ ಅವನನ್ನು ಕರೆದುಕೊಂಡು ಬಾ ಅಂತ ಹೇಳಿ ಕಳಿಸಿದ್ರ ಇಷ್ಟೊತ್ತು ಎಲ್ಲಿ ಹಾಳಾಗಿ ಹೋಗಿದ್ದಲೇ ಅವೇಗಿ? ನೀವ್ ಹೇಳಿದ್ದ ತಡ ರೀ ಸಾವುಕಾರ, ಹೋಗಿದ್ದೆ. ಆದ್ರೂ ನೀವೇನನ್ರಿ ಇತ್ತಿತ್ಲಾಗ ಭಾಳ ಸೊಕ್ ಬಂದಟ್ ಬಿಡ್ರಿ ಈ ಊರಾಗಿರೋ ಬಡಪಾಯಿಗಳಿಗೆ. ಹೊಟ್ಟಿಗೆ ಹಿಟ್ಟಿಲ್ಲದಿದ್ದರು ಜುಟ್ಟಿಗೆ ಮಲ್ಲಿಗೆ ಬೇಕನ್ನೋ ಬಡ ಭಿಕಾರಿಗಳು ಹೆಚ್ಚು ಈ ನಾಡಿನಲ್ಲಿ. ಆ ಧರ್ಮವಂತನ ಮನೆಗೆ ಹೋಗಿದ್ದಿಲ್ಲ, ಅವನನ್ನು ಕರೆದುಕೊಂಡು ಬಂದೆಯಾ? ನಮ್ಮ ಸಾವುಕಾರ ನಿನ್ನ ಕರ್ಯಾಕತ್ತಾರ ಬಾರ್ಪ ಧರ್ಮಣ್ಣ ಅಂತಂದ್ರ ಯಾಕ ಏನು ಅಷ್ಟು ಸೊಕ್ಕಿನಿಂದ ಮಾತನಾಡಿದನೋ ಧರ್ಮವಂತ ಆಗುವವನ ಅಳಿಯ. ಈಗೇನು ಬರ್ತಾರೋ ಇಲ್ಲವೋ? ಮೊದಲ ಭಾಳ ಸೊಕ್ಕಿನ ಮಾತಾಡಿದ್ರಿ. ನಮ್ಮ ನಾಗೇಂದ್ರ ಸಾವುಕಾರ ನೀನು ಕರ್ಕೊಂಬರಕಬೇಕು, ನೀ ಬಂದು ಭೇಟಿ ಆಗಬೇಕು ಅಂದಾಗ ಆ ಧರ್ಮವಂತ ಶೆಟ್ರ ನೀವು ಒಂದೀಟ ಮುಂದೆ ನಡೀರಿ ನಾ ಬಂದೆ ಅಂತ ಅಂದ್ರೆ ಇಲ್ಲೇ ಬಂದ್ ನೋಡ್ರಿ ಸಾವುಕಾರ ಧರ್ಮವಂತ. ನಮಸ್ಕಾರ ರೇ ಸೌಕರ್. ಬಾ ಧರ್ಮವಂತ, ಎಲ್ಲ ಕ್ಷೇಮವೇ? ಆ ದೇವರ ದಯದಿಂದ ಎಲ್ಲ ಕ್ಷೇಮವಾಗಿದ್ದೇನೆ ಸೌಕರ್. ದೇವರ ದಯದಿಂದ ಕ್ಷೇಮವಾಗಿರುವಿಯಾ? ಆ ಕಲ್ಲು ದೇವರ ಮೇಲೆ ನಿನಗೆ ಅಷ್ಟೊಂದು ನಂಬಿಕೆ? ಲೇ ಧರ್ಮವಂತ, ಆ ದೇವರು ಇದ್ದಿದ್ದರೆ ಬೆಳಗಿನಿಂದ ಮಧ್ಯಾಹ್ನದವರೆಗೆ ಅವರ ಪೂಜೆಯನ್ನು ಮಾಡಿದವರೆಗೆ ಬೇಡಿದ್ದನ್ನೇ ಕೊಟ್ಟಿದ್ದರೆ ಬಡತನ ಬೇರೆ ತಿರಲಿಲ್ಲ ಈ ನಾಡಿನಲ್ಲಿ. ದೇವರನ್ನು ಪೂಜಿಸುವುದು ಹಣ ಐಶ್ವರ್ಯ ಪಡೆದುಕೊಳ್ಳಲಿಕ್ಕಲ್ಲ, ಈ ಭೂಮಿ ಮೇಲೆ ಜೀವಂತವಾಗಿರುವವರೆಗೂ ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ ಎಂದು. ಈ ಜಗತ್ತಿನಲ್ಲಿ ಏನೇ ನಡೆದರೂ ಆ ದೇವರ ಅಪ್ಪಣೆಯಂತೆ ನಡೆಯುತ್ತದೆ ಸೌಕರ್ಯ. ದೇವರು ಎಲ್ಲಿರುವನೋ ನಿನ್ನ ದೇವರು. ಆ ದೇವರು ಹೇಳಿದೆನೇನೋ ನಿನ್ನ 2 ಎಕರೆ ಜಮೀನನ್ನು ಮಕ್ಕಳ ಶಿಕ್ಷಣಕ್ಕಾಗಿ ಕೊಡು ಎಂದು. ಈ ಜಗತ್ತಿನಲ್ಲಿ ಏನೇ ನಡೆದರೂ ಆ ದೇವರ ಅನುಗ್ರಹದಿಂದಲೇ ನಡೆಯುತ್ತದೆ ಸೌಕರ್ಯ. ಯಾಕೆ ಸೌಕರ್ಯ? ನನ್ನ 2 ಎಕರೆ ಜಮೀನನ್ನು ಮಕ್ಕಳ ಶಿಕ್ಷಣಕ್ಕೆ ಕೊಟ್ಟರೆ ನಿಮಗೇನು ನಷ್ಟವಾಗುತ್ತದೆ? ಏನು ನಷ್ಟವಾಗಿದೆ ಧರ್ಮವಂತ, ನಷ್ಟವಾಗಿದೆ. ನನ್ನ 100 ಎಕರೆಗೆ ಹೋಗಲು ದಾರಿ ಇಲ್ಲ. ನಿನ್ನ 2 ಎಕರೆ ಜಮೀನು ನನಗೆ ಬಿಟ್ಟು ಕೊಡು, ನಾನು ನಿನಗೆ 4 ಎಕರೆ ಜಮೀನು ಕೊಡ್ತೇನೆ. ನೀನು ಕೇಳಿದಷ್ಟು ಹಣನು ಕೊಡ್ತೇನೆ. ಅಮ್ಮ ಧರ್ಮಣ್ಣ, ನೀನು 2 ಎಕರೆ ಹೊಲ ಕೊಟ್ರ ನನ್ನ ಸಾವುಕಾರ ನಿನಗ 4 ಎಕರೆ ಕೊಡ್ತಾರಪ್ಪ. ನೀವು ಕೇಳಿದಷ್ಟು ರೊಕ್ಕನ ಕೊಡ್ತಾರು. ಇಂಥ ಅವಕಾಶನ ಕಳ್ಕೋಬೇಡ. ಇದ್ದ ಜಮೀನಿನಲ್ಲೇ ದುಡಿದು ಊಟ ಮಾಡುತ್ತೇವೆ. ಮಾನವರು ಕೊಟ್ಟಿದ್ದು ಮನೆ ತನಕ, ದೇವರು ಕೊಟ್ಟಿದ್ದು ಕೊನೆ ತನಕ ಎಂಬಂತೆ ಮತ್ತೊಬ್ಬರ ಹಂಗಿನಲ್ಲಿ ಮೆರವನಲ್ಲ ಈ ಧರ್ಮವಂತ. ನೋಡಿ ಸೌಕರ್ಯ, ನನ್ನ ಜಮೀನು ನನ್ನ ಸೊತ್ತು, ಅದನ್ನು ಕೇಳುವ ಅಧಿಕಾರ ನಿಮಗಿಲ್ಲ.
ನನ್ನ 2 ಎಕರೆ ಜಮೀನನ್ನು ಮಕ್ಕಳ ಶಿಕ್ಷಣಕ್ಕಾಗಿ ಕೊಟ್ಟೇ ಕೊಡುತ್ತೇನೆ. ಏನು ಮಾಡ್ತೀರಿ? ಏನು ಧರ್ಮವಂತ, ಈ ನಾಡಿಗೆ ದೊರೆನಾಗಿ ಮೆರೆಯಬೇಕಿರುವ ಈ ನಾಗೇಂದ್ರ ಪ್ರಸಾದನಿಗೆ ಅವಮಾನವೇ? ಏನು ಧರ್ಮವಂತ, ನನ್ನ ಮಾತಿಗೆ ಬೆಲೆ ಕೊಡದಷ್ಟು ಎತ್ತರಕ್ಕೆ ಬೆದರಿವೆ ಎಂದಾಯ್ತು. ನೀನು ಹೇಳೋ ಮಾತು ನಾನು ನಿನ್ನ ಜಮೀನನ್ನು ಬುಕ್ಸೆಟ್ಟೆ ಕೊಡು ಎನ್ನುವುದಿಲ್ಲ. ನಿನ್ನ ಜಮೀನನ್ನು 3 ಪಟ್ಟು ಕೊಡ್ತೇನೆಂದರು. ನನಗೆ ಸ್ವಚ್ಛನಿಂದ ಮಾತನಾಡ್ತೀವಿ ಅಂದ ಮೇಲೆ ಮುಂದೆ ಜೀವನ ನಡೆಸುವುದು ಕಠಿಣವಾದೀತು ಜೋಕೆ. ನಿಮ್ಮಿಂದ ನಾನು ಏನು ಮಾಡಲು ಆಗಲಿಕ್ಕೂ ಸಾಧ್ಯವಿಲ್ಲ. ನೋಡಿ ಸೌಕರ್ಯ, ನನ್ನ 2 ಎಕರೆ ಜಮೀನನ್ನು ಮಕ್ಕಳ ಶಿಕ್ಷಣಕ್ಕೆ ಕೊಟ್ಟೇ ಕೊಡುತ್ತೇನೆ. ಒಮ್ಮೆ ಮಾತು ಕೊಟ್ಟರೆ ಅದರಂತೆ ನಡೆದುಕೊಳ್ಳುತ್ತಾನೆ ಈ ಧರ್ಮವಂತ. ಏ ತಮ್ಮ ಧರ್ಮಣ್ಣ, ಅಲ್ಲ ನೀನೇನು 100 ಎಕರೆ ಹೊಲ ಸರ್ದಾರೇನ? ಇರೋದ ಸ್ವಲ್ಪ ಜಮೀನು ಐತಪ್ಪ. ಅದನ್ನ ಹೇಳ್ತಾರಲ್ಲ, ಇದ್ದದ್ದು ಕಳ್ಕಂಡು ಇರ್ತದ ಹೋಗಿ ಹತ್ತಿದ್ರು. ಸುಮ್ಮನ ನಮ್ಮ ದಣ ಹೇಳ್ದಂಗೆ ಕೇಳೋ ತಮ್ಮ. ನೋಡು ಧರ್ಮವಂತ, ಕಡೆಯದಾಗಿ ಹೇಳ್ತೇನೆ ಕೇಳು. ಅತಿಯಾದ ಒಳ್ಳೆತನ, ಅತಿಯಾದ ಪ್ರಾಮಾಣಿಕತನ ಈ 21ನೇ ಶತಮಾನದಲ್ಲಿ ಬೆಲೆ ಸಿಗಲಾರದು. ನಿನ್ನ ಆದರ್ಶಗಳನ್ನು ಬಿಟ್ಟು ನಾನು ಹೇಳ್ದಂಗೆ ಕೇಳಿದರೆ ನಿನ್ನ ಬಾಳು ಬಂಗಾರವಾಗುವುದು. ಇಲ್ಲವಾದರೆ ನಿನ್ನ ಹಾಲಿನಂತ ಸಂಸಾರ ಚಿತ್ರ ಮಾಡುವುದು ನನಗೆ ಅಷ್ಟೊತ್ತಿನ ಮಾತು. ಈ ನಿಮ್ಮ ಎಚ್ಚರಿಕೆಗೆ ಮಾತಿಗೆ ಬೆದರುವನಲ್ಲ ಈ ಧರ್ಮವಂತ. ನೋಡಿ ಸೌಕರ್ಯ, ನಿಮಗೆ ಕೊನೆಯದಾಗಿ ಹೇಳುತ್ತೇನೆ, ನನ್ನ ಜಮೀನಿನಲ್ಲಿ ಒಂದು ಹಿಡಿ ಮಣ್ಣು ಕೂಡ ಸಿಗುವುದಿಲ್ಲ. ಏನು ಮಾಡ್ಕೊಂತಿ ಮಾಡ್ಕೋ ಹೋಗು. ನಿನ್ನ ಜಮೀನಿನಲ್ಲಿ ಒಂದು ಹಿಡಿ ಮಣ್ಣು? ಏ ಧರ್ಮವಂತ, ಈ ಊರನ್ನೇ ಕೊಂಡುಕೊಳ್ಳುವ ಈ ನಾಗೇಂದ್ರ ಪ್ರಸಾದನಿಗೆ ಬೈಕಿನಿಂದ ಮಾತನಾಡ್ತೀವಿ ಅಂದ ಮೇಲೆ ಆ ನಿನ್ನ ಜಮೀನನ್ನು ನಾನು ಪಡೆಯದೆ ಹೋದರೆ ನಾನು ನಮ್ಮಪ್ಪನೇ ಮಾತನೇ ಅಲ್ಲ. ನಾಗೇಂದ್ರ ಪ್ರಸಾದ್, ನಮ್ಮ ಜಮೀನನ್ನು ಪಡೆಯಲು ನೀನೇನು ನಮ್ಮ ರಕ್ತಕ್ಕೆ ಹುಟ್ಟಿದವನೇನು? ಲೇ ನಾಗೇಂದ್ರ, ನಮ್ಮ ಜಮೀನಿನ ಮೇಲೆ ಕಣ್ಣು ಹಾಕಿದ್ದೆ ಆದರೆ ನಿನ್ನ ಕಣ್ಣುಗಳನ್ನೇ ಕೀಳುವೆ. ಎಚ್ಚರ, ಕಟ್ಟೆಚ್ಚರ. ಎಚ್ಚರ? ಲೇ ಗರುಡ, ನನ್ನ ಮನೆಗೆ ಬಂದು ನನಗೆ ಸ್ವಚ್ಛನಿಂದ ಮಾತನಾಡಬೇಡ. ಸ್ವಲ್ಪ ಮಾತಿನಲ್ಲಿ ಹಿಡಿದವಿರಲಿ. ಹಿಡಿದ ತಪ್ಪಿ ನಡೆದರೆ ಈ ನಾಗೇಂದ್ರ ಪ್ರಸಾದ ಕೈಯಲ್ಲಿ ನಿನ್ನ ಅಂತ್ಯ. ಈ ಗಡನನ್ನ ಏನು ಮಾಡಲಾಗುವುದಿಲ್ಲ. ಅಂತ್ಯ ಮಾಡಲು ಆತುರ ಪಟ್ಟರೆ ಆಹುತಿಯಾಗುವೆ ಈ ಗಂಡುಗಲಿ ಗಡನ ಕೈಯಲ್ಲಿ. ನೋಡಿ ಸೌಕಾರಿ, ಎಷ್ಟೇ ಸಂಪತ್ತಿದ್ದರೂ ಸರಳತೆ ಮಾತ್ರ ಮನುಷ್ಯನಿಗೆ ಗೌರವ ತಂದು ಕೊಡುತ್ತದೆ. ಏಕೆಂದರೆ ಸಂಪತ್ತಿಗೆ ಬೆಲೆ ಕಟ್ಟಬಹುದು, ಆದರೆ ಸರಳತೆಗೆ ಬೆಲೆ ಕಟ್ಟಲಾಗುವುದಿಲ್ಲ. ನಿಮ್ಮ ಸಂಪತ್ತಿನಿಂದ ನನ್ನನ್ನು ಕೊಂಡುಕೊಳ್ಳಬೇಕೆಂದರೆ ಅದು ನಿಮ್ಮ ಭ್ರಮೆ. ನಾವು ಕೊಟ್ಟರೆ ತಾನೇ ಕೊಂಡುಕೊಳ್ಳುವುದು. ನಾವೇ ಕೊಡದಿದ್ದರೆ ನಮ್ಮನ್ನೇನನ್ನು ಮಾಡಲು ಸಾಧ್ಯ? ಗರುಡ, ನಾನು ಹೇಳುವುದನ್ನೆಲ್ಲ ಹೇಳೀನಿ, ಹೋಗೋಣ ನಡಿ. ನೀವು ನಡೀರಿ, ನಾನು ಹೊಲಕ್ಕೆ ಹೋಗಿ ಬರುತ್ತೇನೆ. ಗರುಡ, ನಿಮ್ಮ ಮಾವಿಗೂ ಬುದ್ಧಿಲ್ಲ ಅಂದ್ರೆ ನನಗೂ ಬುದ್ಧಿಲ್ಲೇನೋ ತಮ್ಮ? ಸುಮ್ಮನ ಆ ಜಮೀನು ನಮ್ಮ ಸಾವುಕಾರಿಗೆ ಬಿಟ್ಟು ಕೊಟ್ಟು ಬಿಡ. ಇಲ್ಲ ಅಂದೆ ಶೆಟ್ಟಿ, ಉರಿಯುವ ಬೆಂಕಿಗೆ ತುಪ್ಪ ಸುರಿದು ಮರೆಯಲ್ಲಿ ನಿಂತು ಮೋಜು ನೋಡುವಂತ ನಿಮ್ಮಂತವರಿಂದಲೇ ರಾಮ ರಾಜ್ಯವಾಗಬೇಕಾಗಿರುವ ನಾಡು ರಾವಣ ರಾಜ್ಯವಾಗಿರುವುದು. ಲೇ ಶೆಟ್ಟಿ, ಈ ಸಾವುಕಾರನ ಎಂಜಲು ತಿಂದು ಬದುಕುವ ನಾಯಿ ನೀನು. ನನಗೆ ಬುದ್ಧಿ ಹೇಳಲು ಬರಬೇಡ. ಈ ನಿಮ್ಮ ಸಾವುಕಾರ ಕೊಡುವ ಹಣ ನನಗೆ ತೃಣಕ್ಕೆ ಸಮಾನ. ನಾನಿನ್ನು ಬರುತ್ತೇನೆ. ಲೇ ಗರುಡ, ನಿತ್ಕೋ. ನನ್ನ ಮನೆಗೆ ಬಂದು
ನಾನು ಕೊಡುವ ಹಣ ತೃಣಕ್ಕೆ ಸಮನೆಂದು ಬಗಳುವಿಯ ಬಡವ. ನಿನ್ನ ಜಮೀನನ್ನು ಹೇಗೆ ಪಡೆಯಬೇಕೆನ್ನುವುದು ನನಗೆ ಚೆನ್ನಾಗಿ ಗೊತ್ತು. ನೋಡಿ ಸಾವುಕಾರಿ, ಎಷ್ಟೇ ಸಂಪತ್ತಿದ್ದರೂ ಸರಳತೆ ಮಾತ್ರ ಮನುಷ್ಯನಿಗೆ ಗೌರವ ತಂದ. ನೋಡಿ ಸಾವುಕಾರಿ, ನಿನ್ನ ಶ್ರೀಮಂತಿಕೆ ದರ್ಪ ನನ್ನ ಹತ್ರ ತೋರಿಸಲು ಬರಬೇಡಿ. ಆ ಜಮೀನನ್ನು ಮಕ್ಕಳ ಶಾಲೆ ಕಟ್ಟಿಸಲು ಸರಕಾರಕ್ಕೆ ದಾನ ಕೊಡುವುದಾಗಿ ಮಾತು ಕೊಟ್ಟಿರುತ್ತೇವೆ. ಸುಮ್ಮನೆ ನಿಮ್ಮ ಜಮೀನಿನ ಆಶೆಯನ್ನು ಬಿಟ್ಟು ಬಿಡಿ, ಅದು ನಿಮಗೂ ಶೋಭೆ ತರುತ್ತದೆ. ಹಣವಂತವರಾಗಿ ಇಂಥ ಒಳ್ಳೆ ಕೆಲಸಕ್ಕೆ ಅಡ್ಡಿಯಾಗುವುದು ಭೂಷಣವಲ್ಲ. ಇದರ ಮೇಲೂ ಕಿತ್ತುಕೊಳ್ಳಲು ಬರ್ತೇನೆಂದರೆ ನಿಮ್ಮ ಘಟ ನನ್ನ ಕೈಯಲ್ಲಿ ಉರುಳುವುದು ಖಂಡಿತ. ಘಟ ಅದು ಈ ನಾಗೇಂದ್ರ ಪ್ರಸಾದನ ಘಟ. ಲೇ ಬಚ್ಚ, ಈ ನಾಗೇಂದ್ರ ಪ್ರಸಾದನ ಘಟ ಉಳಿಸುವ ದಿಟ್ಟರು ಯಾರು ಹುಟ್ಟಿಲ್ಲ ಈ ಜಗದಲ್ಲಿ. ಈಗ ನೀನಿರುವುದು ನರ ನಾಗೇಂದ್ರನ ಆಸ್ಥಾನದಲ್ಲಿ. ಅಹಂಕಾರದಿಂದ ಮಾತನಾಡಿದ್ದೆ, ಆದರೆ ಈ ನಾಗೇಂದ್ರ ಪ್ರಸಾದನ ಕೈಯಲ್ಲಿ ನಿನ್ನ ಅಂತ್ಯ. ಹಠ ಇರಬೇಕು, ಆದರೆ ಮತ್ತೊಬ್ಬರ ಗೋಣು ಕಡಿದು ಅವರಿಂದ ಕಿತ್ತುಕೊಳ್ಳುವ ಕೆಟ್ಟ ಚಟ ಇರಬಾರದು. ಕಂಡವರ ಆಸ್ತಿಗೆ ಕೈ ಹಾಕಿದರೆ ತುಪ್ಪ ತಿಂದಷ್ಟು ಖುಷಿ ಪಡಬೇಡ ನಾಗೇಂದ್ರ. ಒಂದಲ್ಲ ಒಂದು ದಿನ ತುಪ್ಪ ಕೆಟ್ಟು ದುರ್ವಾಸನೆ ಆದಂತೆ ಆಸೆ ಎಂಬ ಈ ನಿನ್ನ ಸಿರಿತನದ ಶರೀರ ಕೊಳೆತು ನಾರುವುದು ಖಂಡಿತ. ಏ ತಮ್ಮ ಗರುಡ, ಅತಿ ಒಳ್ಳೆಯವನಾಗಿ ಬದುಕ್ತಾನೆ ಅಂದವ್ರಿಗೆ ಬಹಳ ಕಷ್ಟ ಆಯ್ತು ಈ ಕಾಲದಾಗ. ಸುಮ್ಮನ ಆ ಜಮೀನು ನಮ್ಮ ಸಾವುಕಾರಿಗೆ ಬಿಟ್ಟು ಕೊಟ್ಬಿಡು ಗರುಡ. ಕೊಡುವುದಿಲ್ಲೆಂದರೆ ಬಿಡುವನಿಲ್ಲ ಈ ಕಾಳಿಂಗ ಸರ್ಪ. ಲೇ ಕರುಣ, ದಾಪಾರ ಯುಗದಲ್ಲಿ ದಾನಸೂರನೆಂದು ಬಿರುದು ಪಡೆದ ಆ ಕರುಣ ಸರ್ವನಾಶಿಯಾಗಿ ಹೋದ. ಹೌದರಿ, ಈ ಕಲಿಕಾಲದಲ್ಲಿ ನ್ಯಾಯವನ್ನು ಧರ್ಮವೆನ್ನುವುದು ನಮ್ಮ ಕಾಲಡಿಯಲ್ಲಿ ಮೆಟ್ಟಿ ನಿಲ್ಲುವ ಕಾಲವಿದು. ನ್ಯಾಯದ ಸಿಂಹಾಸನವೇರಿ ನಿಮ್ಮಂತವರು ನೆಲ ಸಮವಾಗಿ ಹೋಗಿದ್ದಾರೆ. ನಂತರದಲ್ಲಿ ನಿಮ್ಮ ಭೂಮಿಯನ್ನು ದಾನವಾಗಿ ಕೊಟ್ಟು ದೊಡ್ಡವರ ಮುಂದೆ ದೊಡ್ಡ ಸ್ಥಿತಿ ತೋರಿಸಿಕೊಳ್ಳುವಿರೋ. ದೊಡ್ಡ ಸ್ಥಿತಿಗೆ ತೋರಿಸಿಕೊಳ್ಳುವವರು ನಾವಲ್ಲ, ಅದು ನಮಗೆ ಬೇಕಾಗಿಲ್ಲ. ಅದೇನಿದ್ದರೂ ನಿಮ್ಮಂತವರು ತೋರಿಸಿಕೊಳ್ಳುವುದು. ಹಿಂದೆ ಸಮಾರಂಭದಲ್ಲಿ ನಿಮ್ಮಂತ ರಾಜಕಾರಣಿಗಳು ಬಡವರಿಗೆ ಭೂದಾನ ಕೊಡುತ್ತೇನೆಂದು ನಂಬಿಸಿ ಮೋಸ ಮಾಡ್ತೀರಿ. ಸರಕಾರಕ್ಕೆ ದೊಡ್ಡವರೆಂದು ಹೊಗಳಿಸಿಕೊಂಡು ಇತ್ತ ಸರಕಾರಕ್ಕೂ ಅಲ್ಲ ಬಡವರಿಗೂ ಅಲ್ಲ ಬಡಾಯಿ ಕೊಚ್ಚಿಕೊಳ್ಳುವವರು ನಿಮ್ಮಂತ ಶ್ರೀಮಂತರು. ಅಂತ ದೊಡ್ಡಸ್ತಿಗೆ ನಮಗೆ ಬೇಕಾಗಿಲ್ಲ ನಾಗೇಂದ್ರ ಪ್ರಸಾದ್. ಬದ್ಮಾಸ್, ಬಾಯಿಗೆ ಬಂದಂತೆ ಹೊಗಳುತ್ತಿರುವೆಯಲ್ಲ. ದೊಡ್ಡವರು ಚಿಕ್ಕವರು ಎಂಬುದನ್ನು ಅರಿತಿಲ್ಲವೇನಾ ಸ್ಕೌಂಡ್ರಲ್? ಯಾರೋ ನೀನು ವಿಕಾರಿ? ಬಾಯಿಗೆ ಬಂದಂತೆ ಬಗಳಲು ನನ್ನೇನೋ ನಾ ಎಂದುಕೊಂಡೇನೋ ಶಿಕಾರಿ. ನಿಮ್ಮಂತ ಬಂಡರ ಬಂಡವಾಳ ಬಯಲು ಮಾಡಿ ನಿಮ್ಮಂತ ಸಮಾಜಘಾತಕರನ್ನು ಸದೆ ಬಡಿಯಲು ಜ್ವಾಲಾಮುಖಿಯಂತೆ ಭೂಮಿಯಿಂದ ಹೊರಬಂದ ಅಗ್ನಿ ಇದ್ದಂತೆ ಈ ಗರುಡ. ಅಗ್ನಿ? ಲೇ ಗರುಡ, ನಮ್ಮನ್ನು ಸದೆ ಬಡಿಯ ಗಂಡದ ಪುಂಡರು ಯಾರು ಹುಟ್ಟಿಲ್ಲ ಈ ಭೂಮಂಡಲದಲ್ಲಿ. ಲೇ ಗರುಡ, ಸುಮ್ಮನೆ ಕೂಗಾಡಿ ನಮ್ಮ ತಾಳ್ಮೆಯನ್ನು ಕೆಣಕಬೇಡ. ಈ ಕಿರಾತಕ ಕುಲದ ಕೀರ್ತಿರಾಜ ಕೋಪಗೊಳ್ಳುವಷ್ಟರಲ್ಲಿ ಇಲ್ಲಿಂದ ಕಾಲು ಕಿತ್ತರೆ ಸರಿ, ಇಲ್ಲವಾದರೆ ಕೊಪ್ಪಿದ ಈ ನಿನ್ನ ದೇಹವನ್ನು ಇಬ್ಬಾಗ ಮಾಡಿಕೊಳ್ಳಬೇಡ ಜೋಕೆ. ಈ ಸಾವುಕಾರ ಸಾಕಿದ ನಾಯಿ ನೀನು. ಲೇ ಕೀರ್ತಿರಾಜ್, ಈ ನನ್ನ ಕೊಪ್ಪಿದ ದೇಹ ಇಬ್ಬಾಗ ಮಾಡಲು ನಿನಗೂ ಸಾಧ್ಯವಿಲ್ಲ, ನಿಮ್ಮಪ್ಪನಿಗೂ ಸಾಧ್ಯವಿಲ್ಲಲೇ. ಎಮ್ಮೆಯ ಜೊತೆ ಸೇರಿ ಆಕಳು ಹೇಸಿಗೆ ತಿನ್ನುವ ಚಟ ಎಲ್ಲಿ ಬಿಡಬೇಕು? ಲೇ ಕೀರ್ತಿರಾಜ್, ನಾವೇ ಸರ್ದಾರ್ ಎಂದು ಸವಾಲು ಹಾಕಿದರೆ
ಈ ಪುಂಡ ಹುಲಿಯಿಂದ ನಿಮ್ಮ ರುಂಡ ಹಾರುವುದು ಖಂಡಿತ. ಪುಂಡ ಹುಲಿ ಪುಂಡ ಹುಲಿ ಎಂದು ಗಂಡು ಗಡಿಲಿ ತೋರಿಸಿದರೆ ನಾವೇನು ಷಂಡರಂತೆ ಓಡಿ ಹೋಗುತ್ತೇವೆ ಎಂದು ತಿಳಿದಿರುವೇನೋ? ಬಂಡೆ ಬಾಟಿ ಮಗನೇ, ನಿನ್ನ ಎದೆ ಗುಂಡಿಗೆಯನ್ನು ಸೀಳಿ ಬಿಸಿ ರಕ್ತವನ್ನು ಕುಡಿಯುವ ದ್ವೈತರು ನಾವು. ಲೇ ಬಡಬಾಯ್ಕು ನಿನ್ನ ಮಗನೇ, ಯಾರ ಎದುರಿಗೆ ನಿತ್ತು ಮಾತನಾಡುತ್ತೇನೆ ಎಂದು ಎಚ್ಚರ ಬರಲಿ. ಇಲ್ಲವಾದರೆ ಈ ನಿನ್ನ ಶರೀರವನ್ನು ಸುಟ್ಟು ಹಾಕಿಯವನು ಎಚ್ಚರ. ಸುಟ್ಟು ಹಾಕುವುದು ದೂರದ ಮಾತು, ಈ ನನ್ನ ದೇವನ ಮೊಟ್ಟಿ ನೋಡಲೇ ಇದೇ ಕೊಡ್ಲಿಂದ ಕೊಚ್ಚಿ ಹಾಕಿ ಮುಚ್ಚಿ ಬಿಡುವೆ ಈ ಭೂತಾಯಿಯ ಮಣ್ಣಿನಲ್ಲಿ. ಏ ಸಾವುಕಾರ, ನನ್ನನ್ನು ಕೆಣಕಿ ಜೀವಕ್ಕೆ ಕುತ್ತು ತಂದುಕೊಳ್ಳಬೇಡ. ಸುಮ್ಮನೆ ಬಾಯಿ ಮುಚ್ಚಿಕೊಂಡಿದ್ದರೆ ಸರಿ. ಈ ಅಗರಾಡಿದರೆ ನಿಮ್ಮ ಮರಣ ಈ ಗಂಡುಗಲಿ ಗಡನ ಕೈಯಲ್ಲಿ. ನೆನಪಿರಲಿ, ಬರುತ್ತೇನೆ. ಇದೇನು ಸೌಕರ್ಯ, ನಿಮಗೆ ಇಷ್ಟೊಂದು ಅವಮಾನವೇ? ಯಾರು ಈ ಗರುಡ? ಇವನ ಸೊಕ್ಕಿನ ವರ್ತನೆಗೆ ಕಾರಣ ಏನು ಸೌಕರ್ಯ? ಇವನು ಈ ಊರ ನಿಷ್ಠಾವಂತ ರೈತನೆಂದು ಬಿರುದು ಪಡೆದ ಆ ಧರ್ಮವಂತನ ಅಳಿಯ, ಅಂದರೆ ಧರ್ಮವಂತನ ಹೆಂಡತಿಯ ತಮ್ಮ. ನನ್ನ 100 ಎಕರೆ ಜಮೀನಿನ ಪಕ್ಕದಲ್ಲಿ ಆ ಧರ್ಮವಂತನ 2 ಎಕರೆ ಜಮೀನು ಇದೆ. ಆ ಜಮೀನನ್ನು ನನಗೆ ಕೊಡು, ನಿನಗೆ 4 ಎಕರೆ ಕೊಡ್ತೇನೆಂದರು ಸ್ವಚ್ಛನಿಂದ ಮಾತನಾಡಿ ಹೋದ ಸ್ವಚ್ಛಿನ ಸುಳೆ ಮಗ. ಗಜೇಂದ್ರ, ಕೀರ್ತಿರಾಜ, ಸ್ವಚ್ಛನಿಂದ ಮಾತನಾಡಿ ಹೋದ ಗರುಡನ ಗರ್ವ ಇಳಿಬೇಕಾದರೆ ಆ ಧರ್ಮವಂತನ ಮನೆ ಸರ್ವನಾಶ ಆಗಲೇಬೇಕು. ಏನು ಮಾಡ್ತೀಯೋ ನನಗೆ ಗೊತ್ತಿಲ್ಲ. ನಿನಗೆ ಏನು ಸಹಾಯ ಬೇಕಾದರೂ ಕೊಡಲು ನಾನು ಸಿದ್ಧ. ಒಟ್ಟಿನಲ್ಲಿ ಆ ಧರ್ಮವಂತನ ಮನೆ ಸರ್ವನಾಶ ಆಗಲೇಬೇಕು. ನಾಗದ ಸೌಕಾರ ಕೀರ್ತೇಜಪ್ಪನವ್ರ, ಗರುಡನ ಸೊಕ್ಕ ಭಾಳ ಐತ್ರಿ. ಎಷ್ಟು ಮಾತಾಡಕತ್ತಾನ್ರಿ ಆ ಮಗ? ಏನಾರ ಮಾಡಿ ಅವ್ನ ಸೊಕ್ಕ ಅಡಗಿಸ್ಬೇಕ್ರಿ. ಅವನ ವಿಷಯ ನನಗೆ ಬಿಡಿ ಸೌಕರ್ಯ. ಈ ಕೀರ್ತಿರಾಜ ಬಾಣ ಹೂಡಿ ಯುದ್ಧಕ್ಕೆ ನಿಂತರೆ ಎದುರಾಳೆ ಎದೆ ಬೆಗೆದು ಅವರ ಎದೆ ಸೀಳಿ ಬಿಸಿ ರಕ್ತವನ್ನು ಕುಡಿಯುವ ಕಿರಾತಕ ಇವ. ಲೇ ಗರುಡ, ಕಂಡವರ ರುಂಡ ಕತ್ತರಿಸುವ ರೌಡಿ ನಾನಾಗಿರುವಾಗ ನಮಗೆ ಪ್ರಾಣದ ಭಯ ಹಾಕುವೆಯ? ಯಾರ ಪ್ರಾಣ ಯಾರ ಕೈಯಲ್ಲಿ ಅಂತ ತೋರಿಸುತ್ತೇನೆ. ಸೌಕರ್ಯ, ಬನ್ನಿ ಒಳಗಡೆ. ಸಟ್ಟೆ ನಡಿ. ಕಾಳ ಕಪಾಲಿ, ಏನಾರ ವ್ಯವಸ್ಥೆ ಬೇಕಾ ಬೇಡಪ್ಪ? ಬಹಳ ಚಲೋ ಇತ್ರಿಪ್ಪ. ಶೆಟ್ಟಿಗೆ ಬಾರಿ, ಶೆಟ್ಟಿಗೆ. ಹಾ, ಬಂದಾಗೆ ಓದ್ತಮ್ಮ, ಟೈಮ್ ಭಾಳ ಆಗೈತಿ. ಇಲ್ಲ ಶೆಟ್ಟಿಗೆ ಬಾ, ಶೆಡ್ಡಿಯಾಗ ಎಲ್ಲ ಇಟ್ಟನ. ಒಗಿಬ್ಯಾಡ್ರು ಯಪ್ಪ, ಕಲ್ಲು ಒಗಿಬ್ಯಾಡ್ರು. ಊಟ ಮಾಡಿ 4 ದಿನ ಆಗೈತಿ. ಒಂದು ರೊಟ್ಟಿ ಕೊಡ್ರಿ ಅಂದ್ರೆ ಕಲ್ಲು ಹೊಡ್ಯಾಕ್ ಬರ್ತಿರಲ್ಲೋ ಯಪ್ಪ. ಅದೇನ್ ಕೇಳೇನು ಮರಿಯ ನಿಮ್ನ? ಊಟ ಕೊಡ್ರಿ ಅಂದ್ರ ಬಡೀತಾನ ಹೊಡಿತೀರಿ. ಅಂತದೇನ್ ಕೇಳೇನ್ರಿ? ಯಪ್ಪ, ಕರ್ಣಾನ ಇಲ್ಲೇನು ಯಪ್ಪ ನಿಮಗೆ? ಯವ್ವ ತಾಯಿಗಳ, ನೀವರ ಒಂದು ಊಟ ಕೊಡ್ರಿ. 4 ದಿನ ಬದುಕ್ತೀನಿ ಈ ಭೂಮಿ ಮೇಲೆ. ಈ ಹುಚ್ಚ ಭೂಮಿ ಬಾರ್ ಆಗಿರ್ಬಾರ್ದಂತೀರೇನು? ಮತ್ತೆ ಈ ಹುಚ್ಚ ಭೂಮಿ ಬಾರ್ ಆಗಿರ್ಬಾರ್ದಂತೀರೇನವ? ನಾ ಯಾವ ಜನ್ಮದಾಗ ಏನು ಪಾಪ ಮಾಡಿದೇನೋ ಏನು ಈ ಜನ್ಮದಾಗ ಅನುಭವಿಸುವಂತಾನೆ. ಈ ಜೀವನ
ಅಷ್ಟು ಸುಲಭವಲ್ಲ. ಕೆಲವೊಮ್ಮೆ ನಾವು ತಪ್ಪು ಮಾಡದೇ ಇದ್ರು ಕೂಡ ಶಿಕ್ಷೆ ಅನುಭವಿಸ್ಬೇಕಾಗೈತಿ. ಶಿಕ್ಷೆ ಅನುಭವಿಸ್ಬೇಕಾಗೈತಿ. ಇದು ನ್ಯಾಯವಂತರ ಕಾಲ ಅಲ್ಲ, ಅನ್ಯಾಯದಿಂದ ಬದುಕುವರ ಕಾಲ. ನ್ಯಾಯವಂತನಾಗಿ ಬದುಕ್ತೀನಂದ್ರ ನನ್ನ ಪಾಡಿ ನಂಗ ಹುಚ್ಚಲ್ ಪಾಡಾಕತ್ತು ಯಪ್ಪ. ನ್ಯಾಯವಂತರು ಬದುಕೋರ್ ಕಾಲ ಅಲ್ಲ. ಹುಚ್ಚನ್ ಪಟ್ಟ ಕಟ್ತಾರ. ನ್ಯಾಯವಂತನಾಗಿ ಬದುಕ್ತೀನಂದ್ರ ಹುಚ್ಚನ್ ಪಟ್ಟ ಕಟ್ತಾರ. ನೀವ್ಯಾಕೆ ಹುಚ್ಚಾದ ಅಂತೀರಿ ಏನ್ ಮತ್ತೆ? ಈ ಬದುಕೆ ಒಂದು ಗೊಂದಲ. ನಾನು ಹುಚ್ಚ, ನಾನು ಹುಚ್ಚ, ನಾನು ಹುಚ್ಚ, ಹುಚ್ಚ. ನಾವು ಹುಚ್ಚಲ್ಲ, ನಾವು ಹುಚ್ಚಲ್ಲ, ನಾನು ಹುಚ್ಚಲ್ಲ, ನಾವು ಹುಚ್ಚಲ್ಲ. ಈ ಜಗವೇ ಒಂದು ಹುಚ್ಚರ ಸಂತೆ. ಈ ಜಗವೇ ಒಂದು ಹುಚ್ಚರ ಸಂತೆ. ಜಗವೇ ಒಂದು ಹುಚ್ಚರ ಸಂತೆ.